ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಸ್ವರ ಅಂದ್ರೇನು? ಸ್ವರ ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ಸಿದ್ದಣ್ಣ ಏನಾರ ಸಿಎಂ ಕುರ್ಚಿ ಬಿಟ್ಟು ಪಾಠ ಮಾಡಕ್ ಸೇರ್ಕೆಂತ ಹೆಂಗ್ಲ ಎಲ್ಲೋ ಈ ಸ್ಕೂಲಲ್ಲಿ ಕನ್ನಡ ಗ್ರಾಮರ್ ಹೇಳ್ಕೊಡ್ತೈತಿ. ಗ್ರಾಮರ್ನ ಅಸೆಂಬ್ಲಿ ಒಳಗೂ ಹೇಳ್ಕೊಡ್ತದೆ, ಅದೇ ತರಕ್ಕೆ ಈ ಸ್ಕೂಲ್ ಮಕ್ಕಳಿಗೂ ಹೇಳ್ಕೊಡ್ತೈತೆ ಕಣೆ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಟವರ್ಗ, ಶವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ ಗೊತ್ತಾಯ್ತಾ? ಇಷ್ಟೇ ಸೀರಿಯಸ್ ಆಗಿ ಮಕ್ಕಳನ್ನೆಲ್ಲ ಕುಂಡ್ರಸ್ಕೊಂಡು ಪಾಠ ಹೇಳ್ತೈತಲ್ಲ, ಅದಕ್ಕೆ ಕೇಳ್ದೆ ಕಣಪ್ಪ. ಆ ಕಡೆಯಿಂದ ಡಿಕೆ ಬೇರೆ ನಂಗೆ ಕುರ್ಚಿ ಬೇಕು ಅಂತ ಬಡ್ಕೊಂತಿತ್ತಲ್ಲ, ಅದಕ್ಕೇನಾರ ಬೇಜಾರಾಗಿ ನಿಮ್ಮ ಅಧಿಕಾರ ನೀವೇ ಮಾಡಿಕೆ ಹೋಗಿರ್ಲ ಅಂತ ಬಿಟ್ಟು ಬಂತೇನು ಅನ್ಕೊಂಡೆ ಕಂಡ್ಲೆ. ಯಾರ ಬಗ್ಗೆ ಮಾತಾಡ್ತಿದ್ರಣ್ಣ? ಸಿದ್ದಣ್ಣ ಕುರ್ಚಿ ಬಗ್ಗೆ ಬೇಜಾರಾಗಿ ಬಿಟ್ಟು ಕೊಟ್ಟು ಬರ್ತದ. JDS ಬಿಟ್ಟು ಕಾಂಗ್ರೆಸ್ ಬಂದಾಗಿಂದ ಅದು ಅಧಿಕಾರದಲ್ಲೇ ಐತೆ ಕಣೆ. ಒಂದ್ಸತಿ ವಿರೋಧ ಪಕ್ಷದ ಲೀಡರ್ ಆದ್ರೆ ಇನ್ನೊಂದ್ಸತಿ ಮುಖ್ಯಮಂತ್ರಿ. ಕುರ್ಚಿ ಬಿಟ್ಟು ಬಾಳೆ ಮನೆ ಮಾಡ್ಲ ಕಣ ಅದು. ಇನ್ನೊಸಿ ದಿನ ತಡಿಲ ಕುರ್ಚಿ ಗೆದ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಮನೆ ಕಳಿಸ್ತವೆ. ಚಾನ್ಸೇ ಇಲ್ಲ ಕಣ. ಆಗ್ಲಿ ಆದ್ರೂ ಬರ್ತಡೆಗೆ ಅಹಿಂದ ಸಮಾವೇಶ ಮಾಡಿ ಅಹಿಂದ ರತ್ನ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಕ್ಕೆ ರೆಡಿ ಮಾಡ್ಕೊಂಡವಂತೆ. ಆದ್ರೂ ನೆವದಲೆಯ ಸಿದ್ದಣ್ಣ ಶಕ್ತಿ ಪ್ರದರ್ಶನ ಮಾಡಕ್ಕೂ ಪ್ಲಾನ್ ಮಾಡ್ಕೊಂಡೈತಿ. ಆದ್ರೆ ಸಾಹೇಬ್ರದ್ದು ಹುಟ್ಟುಹಬ್ಬದ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಅಹಿಂದ ರತ್ನ ಅಂತ ಪ್ರಶಸ್ತಿ ಕೊಡ್ತಾ ಇದ್ವಲ್ಲ, ಅದು ಭಾಳ ಮುಖ್ಯ. ಸಿದ್ದರಾಮಯ್ಯ ಅಂತ ಅಂದರೆ ಅಹಿಂದ ಶಕ್ತಿ ಅಂದರೆ ಸಿದ್ದರಾಮಯ್ಯನವರು. ಸರ್ ಇಡೀ ರಾಜ್ಯ ಮತ್ತು ಇಡೀ ದಕ್ಷಿಣ ಭಾರತ ಬೆಂಕಿ ಎತ್ತಿರ್ತಿದ್ವಿ. ಸಿದ್ದರಾಮಯ್ಯನವರು 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಬೇಕು. ನಿಚ್ಚಳೋದಂತ ಅಧಿಕಾರ ಮಾಡುವಂಥ ವ್ಯಕ್ತಿ. ಇದೆಲ್ಲ ಇಂಡೈರೆಕ್ಟ್ ಆಗಿ ಬೆದರಿಕೆ ಆಗ್ತವೆ. ಇಂಡೈರೆಕ್ಟ್ ಆಗಲ್ಲ ಕಣ, ಓಪನ್ ಆಗಿ ಚಾಲೆಂಜ್ ಮಾಡ್ತವೆ. ಆ ಕಡೆ DK ಶಕ್ತಿ ಕಳ್ಕೊಂಡು ಕುಮಾರಣ್ಣ ಮೇಲೆ ಸೇಡಿಗೆ ನಿಂತೈತಿ. ಚನ್ನಪಟ್ಟಣದಲ್ಲಿ ವಾರಕ್ಕೊಂದು ಜನತಾ ದರ್ಶನ ಮಾಡ್ಕೊಂಡು ಕುಂತೈತಿ. ಇನ್ನೊಂದ್ ಕಡೆ ಕುಮಾರಣ್ಣ ನಾನೇನು ಬಿಟ್ಕೊಟ್ಟು ಸುಮ್ಮನೆ ಕೂರೋದಿಲ್ಲ, ನಾನು ಜನತಾ ದರ್ಶನ ಮಾಡ್ತೀನಿ ಅಂತವ ಮಂಡ್ಯದಲ್ಲಿ ಶುರು ಮಾಡಿತ್ತು ಕಣ. ಆದ್ರೆ ಒಬ್ಬ ಆಫೀಸರ್ಗಳು ಬಂದಿರಲಿಲ್ಲ ಅಂತ ರಾಂಗ್ ಆಗೈತೆ ನೋಡಿಲಿ. ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನಿನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಿಗೆ ಬರದೇ ಇರ್ತಕ್ಕಂಥ ರೀತಿಯನ್ನು ಸಣ್ಣತನದಲ್ಲಿ ನಡ್ಕೊಂಡಿದ್ದಾರೆ. ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ. ಏಕಿಂತ ಕೆಲಸ ಮಾಡ್ತಾವಂತ ಕೇಳ ಸಿದ್ದಣ್ಣ ಕರೆದು ಜನತಾ ದರ್ಶನ ಮಾಡೋದು ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳು ಮಾಡ್ತಕ್ಕಂಥದ್ದು. ಅದು ಹಿಂದೇನೂ ಕೂಡ ಇದು ಹೊಸದೇನಲ್ಲ, ಹಿಂದಿನಿಂದ ನಡ್ಕೊ ಬಂದಿದೆ. ಅವ್ರ ಕಾಲದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ಗೆ ರಿವ್ಯೂ ಮಾಡಕ್ ಬಿಡಲ್ಲ ಅಂತ ಆದೇಶ ಹೊರಡಿಸ್ಬಿಟ್ರು ಅವರು BJPಯವರು. ಇದು ಕುಮಾರಸ್ವಾಮಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ ಇದನ್ನ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದ್ರು. ಕುಮಾರಸ್ವಾಮಿ ಅವ್ರಿಗೋಸ್ಕರ ಮಾಡಿರೋದಲ್ಲ ಅದು. ಇದು ಸೇಡಿನ ಆಡಳಿತ ಕಣ್ಲಬೇಕನಶಿ. ಇದರಿಂದ ಜನಕ್ಕೇನು ಪ್ರಯೋಜನ ಇಲ್ಲ ಕಣಪ್ಪ. ನಡ್ಲಾಯ್ತಾಗಿ ಇವು ಹೆಂಗಾಯನ ಹೊಡೆದಾಡ್ಕೊಳ್ಳಿ. ಶಿವನಿ ಶಂಭುಲಿಂಗ. ಕನ್ನಡ